ಕಾಫಿ ಕುಡಿತಾ ಇದ್ದೀವಿ. ನಾನು ಈ ಕಾಫಿ ನನಗೆ ಗೊತ್ತಾಗಲಿಲ್ಲ, ಮಾಮೂಲಿ ಕಾಫಿ ಅಂತಾರಲ್ಲ ಅನ್ಕೊಂಡು ಕುಡಿತಾ ಇದ್ದೆ. ಇದು ಜಿನಿ ಏನು ತರಕಾರಿಯಲ್ಲಿ ಮಾಡಿದಂಥ ಕಾಫಿ ನಿಜವಾಗ್ಲೂ ಭಾಳ ಟೇಸ್ಟ್ ಇದೆ. ಏನು ಬ್ರೂ ಕಾಫಿ ಹಾಕಿ ನಾವೇನು ಮನೆಗೆ ಕುಡಿತೇವೋ ಅದಕ್ಕಿನ್ನ ಟೇಸ್ಟ್ ಬರ್ತಾ ಇದೆ. ಇಂದು ಜೀನಿ ಕಾಫಿ ಕುಡ್ದೆ ಆ ಕಾಫಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈಗ ನಾನು ಒಂದ್ಸರಿ ಕುಡಿದು ಮತ್ತೆ ಯಾವುದೇ ಒಂದು ಟೀ ಆಗ್ಲಿ ಕಾಫಿ ಆಗ್ಲಿ ಕುಡಿದ್ರೆ ಮತ್ತೆ ಕುಡಿಬೇಕು ಅನ್ಸಲ್ಲ. ಒಂದು ಅರ್ಧ ಗಂಟೆ 1 ಗಂಟೆವರೆಗೂ ಕುಡಿಬೇಕು ಅನ್ಸಲ್ಲ. ಆದ್ರೆ ಜೀನಿ ಕಾಫಿ ಕುಡಿದ ತಕ್ಷಣ ಇನ್ನೊಂದು ಕಪ್ ಕುಡಿಬೇಕು ಅಂತ ಟೇಸ್ಟ್ ಸಿಗ್ತಾ ಇದೆ. ಜೀನಿ ಕಂಪ್ನಿಯವರು ಕಾಫಿನ ಲಾಂಚ್ ಮಾಡಿದ್ದಾರೆ. ತುಂಬಾ ಅದ್ಭುತವಾಗಿದೆ. ಇದು ಕುಡಿದ್ರೆ ಏನೋ ಒಂಥರ ಹೊಸದಾಗಿದೆ. ಶಿರಾಯಿಂದ ನಮ್ಮ ದೇಶಕ್ಕೆ ತರಕಾರಿ ಟೀನ ಕಾಫಿನ ಪರಿಚಯ ಮಾಡಿಕೊಡುವಂತ ದಿಲೀಪ್ ಅಣ್ಣ ಹೊರಟಿದ್ದಾರೆ. ಅವ್ರಿಗೆ ಶುಭವಾಗಲಿ. ಬಹಳ ಟೇಸ್ಟ್ ಇದೆ, ಅದು ಕಂಡಿಡಿಯಕ್ಕೆ ಆಗಲ್ಲ. ಈಗ ಮಾಮೂಲಿ ಕಾಫಿಗೂ ಈ ಕಾಫಿಗೂ ಕಂಡಿಡಿಯಕ್ಕೆ ಆಗಲ್ಲ ಯಾರಿಗೂ, ಅಂತ ಟೇಸ್ಟ್ ಇದೆ. ಜಿನಿ ಕಂಪ್ನಿ ಮಾಲೀಕರು ಹೊಸದಾಗಿ ನಾವು ಕಾಫಿ ತಯಾರು ಮಾಡಿದ್ದೀವಿ ತರಕಾರಿಯಿಂದ ಅಂತೇಳಿ ತಿಳಿಸಿದ್ರು. ಇದನ್ನ ಖುದ್ದಾಗಿ ಎಲ್ಲರೂ ನಾವು ಕುಡಿದಾಗ ಉತ್ತಮ ರೀತಿಯ ಎಲ್ಲ ಕಾಫಿಗಿಂತ ಉತ್ತಮ ರೀತಿಯ ಒಂದು ರುಚಿ ಕೊಡ್ತು. ಮತ್ತೆ ಮತ್ತೆ ಸವಿಬೇಕು ಇದು ಅಂತ ನಾವು ನಮ್ಗೆ ಈಗ ಏನ್ ಕೊಟ್ಟರು, ಪ್ರತ್ಯಕ್ಷವಾಗಿ ಟೀ ಕೊಟ್ರು. ಆ ಜಿನಿ ಕಂಪ್ನಿ ಒಂದು 3-4 ತರ ಪ್ರಾಡಕ್ಟ್ ಅಲ್ಲಿ ಅಂದ್ರೆ ತರಕಾರಿ, ಕ್ಯಾರೆಟ್ ಇದರಲ್ಲಿ ಮಾಡಿಬಿಟ್ಟು ಕೊಟ್ಟಿದ್ರು. ನಮ್ಮ ಡೈಲಿ ನಿತ್ಯ ಕುಡ್ತಕ್ಕಂಥ ಟೀಗಿನ್ನ ಅಚ್ಚುಮೆಚ್ಚಿನದಾಗಿ ಈ ಕಾಫಿ ಇದೆ. ಹಾಗಾಗಿ ಈ ಕಾಫಿನ ನನಗೆ ಇನ್ನೂ 2 ಲೋಟ ಕೊಟ್ಟರು ಕುಡಿತಿದ್ದೆ, ಆ ತರ ಇಷ್ಟ ಆಯ್ತು. ಇವತ್ತು ನಮ್ಮ ಜೀನಿ ಕಾಫಿ ಕುಡಿಯೋದಕ್ಕೆ ನಮ್ಮ ಶಿರಾ ಟೀಮ್ ಬಂದಿದೆ. ಅಂದ್ರೆ ನಮ್ಮ ಜೀನಿ ಕಾಫಿ ದೊಡ್ಡ ಮಟ್ಟಕ್ಕೆ ಹೋಗ್ಬೇಕು ಅನ್ನೋದು ಇವರೆಲ್ಲರ ಆಸೆ. ಆ ಟೇಸ್ಟ್ ಹೇಗಿದೆ ಅಂತ ನೋಡಕ್ ಬಂದಿದ್ದಾರೆ. ಸರ್, ಹೇಗಿದೆ ಸರ್ ಟೇಸ್ಟ್? ಸರ್, ನಾವೀಗ ಕಾಫಿ ಕುಡಿತಾ ಇದ್ದೀವಿ. ನಾನು ಈ ಕಾಫಿ ನನಗೆ ಗೊತ್ತಾಗಲಿಲ್ಲ, ಮಾಮೂಲಿ ಕಾಫಿ ಅಂತಾರಲ್ಲ ಅನ್ಕೊಂಡು ಕುಡಿತಾ ಇದ್ದೆ. ಇದು ಜಿನಿ ಏನು ತರಕಾರಿಯಲ್ಲಿ ಮಾಡಿದಂಥ ಕಾಫಿ ನಿಜವಾಗ್ಲೂ ಭಾಳ ಟೇಸ್ಟ್ ಇದೆ. ಏನು ಬ್ರೂ ಕಾಫಿ ಹಾಕಿ ನಾವೇನು ಮನೆಗೆ ಕುಡಿತೇವೋ ಅದಕ್ಕಿನ್ನ ಟೇಸ್ಟ್ ಬರ್ತಾ ಐತೆ. ಇದರಲ್ಲಿ ಏನೇನು ಬೆರೆಸ್ತಿದೆ ಸರ್ ಈ ಕಾಫಿಯಲ್ಲಿ? ಕ್ಯಾರೆಟ್, ಬೀಟ್ರೋಟು, ನುಗ್ಗೆ ಸೊಪ್ಪು, ಒಂದು ಧಾನ್ಯ, 4 ತರ ಇರುತ್ತೆ, ಬಿಟ್ರೆ ಬೇರೆ ಏನಿರಲ್ಲ ಸರ್ ಇದರಲ್ಲಿ ಸೇಮ್ ನಾವೇನು ಕಾಫಿಗಿನ್ನ ಏನು ಕೂಡ ಅದಕ್ಕಿನ್ನ ಭಾಳ ಟೇಸ್ಟ್ ಇದೆ. ಇದು ಭಾಳ ಒಳ್ಳೆಯದು ಹೆಲ್ತಿಗೆ. ನಿಜವಾಗ್ಲೂ ಸಹ ಯಾರೇ ಆರೋಗ್ಯಕ್ಕೆ ಭಾಳ ಒಳ್ಳೆಯದು ಈ ಕಾಫಿ ಕುಡೀರಿ. ಇವತ್ತು ಏನು ನಮ್ಮ ಶಿರಾ ತಾಲೂಕಲ್ಲಿ ಯರಗುಂಟೆ ಗ್ರಾಮದಲ್ಲಿ ಇವತ್ತು ಏನು ಜಿನಿ ಕಂಪ್ನಿ ಮಾಲೀಕರಾದಂಥ ದಿಲೀಪ್ ಅಣ್ಣ ಅವರು ಇವತ್ತು ಎಲ್ಲ ಪ್ರಾಜೆಕ್ಟ್ಗಳನ್ನು ಬಿಡುಗಡೆ ಮಾಡಿದ್ರು. ಯಶಸ್ವಿಯಾಗಿ ಆ ಪ್ರಾಜೆಕ್ಟ್ಗಳು ಈ ರಾಜ್ಯದಲ್ಲಿ ನಡೀತಾ ಇದ್ದಾವೆ. ಇವತ್ತು ಹೆಸರುವಾಸಿಯಾಗಿ ಇವತ್ತು ಪ್ರಾಜೆಕ್ಟು ಒಳ್ಳೆ ಹೆಸರು ಮಾಡಿದ್ದಾವೆ. ಅದ್ರ ಜೊತೆಯಲ್ಲಿ ಈಗ ಈ ಹೊಸದಾಗಿ ಒಂದು ಪ್ರಾಜೆಕ್ಟ್ ತಂದಿದ್ದಾರೆ. ಅದು ಪ್ರಾಜೆಕ್ಟು ಏನು ತರಕಾರಿಯಲ್ಲಿ ಕಾಫಿ. ತರಕಾರಿಯಲ್ಲಿ ಇವತ್ತು ಕಾಫಿನ ಆರೋಗ್ಯವನ್ನು ಉಳಿಸ್ಕೋಬೇಕು, ಆರೋಗ್ಯ ಚೆನ್ನಾಗಿಕೋಬೇಕು ಎಂಬ ಉದ್ದೇಶದಿಂದ ಒಂದು ಹೊಸ ಪ್ರಾಜೆಕ್ಟನ್ನು ಕಂಡುಹಿಡಿದು ಇವತ್ತು ತರಕಾರಿಯಲ್ಲಿ ಕಾಫಿ ಕೊಟ್ಟಿದ್ದಾರೆ. ನಿಜವಾಗ್ಲೂ ಸಹ ನಾವು ಕಾಫಿ ಕುಡಿದ್ವಿ, ಒಳ್ಳೆ ಟೇಸ್ಟು. ಅದರಲ್ಲಿ ಯಾವುದೇ ಕೆಮಿಕಲ್ ಹಾಕಿಲ್ಲ, ಏನೂ ಹಾಕಿಲ್ಲ, ಒಳ್ಳೆ ಟೇಸ್ಟ್ ಕಾಫಿ ಕೊಟ್ಟಿದ್ದಾರೆ. ನೀವು ಸಹ ಕುಡೀರಿ, ಆರೋಗ್ಯಕರವಾಗಿರ್ರಿ ಅಂತೆಲ್ಲ ನಾನಾದರೂ ಹೇಳ್ತಾ ಇವತ್ತೇನು ನಮ್ಮ ದಿಲೀಪ್ ಅಣ್ಣವರು ಇವತ್ತು ಒಳ್ಳೆ ಒಂದು ಪ್ರಾಜೆಕ್ಟನ್ನು ಬಿಡ್ತಾ ಇದ್ದಾರೆ. ಇನ್ನೂ ಲಾಂಚ್ ಆಗಿಲ್ಲ. ಅದು ಈ ಕಾಫಿ ಒಳ್ಳೆ ಈ ರಾಜ್ಯದಲ್ಲೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಬೆಳೀಲಿ ಅಂತೆಲ್ಲಾದರೂ ನಾನಾದರೂ ಹೇಳ್ತಾ ಇವತ್ತು ಈ ಶಿರಾ ತಾಲೂಕಲ್ಲಿ ಜಿನಿ ಕಂಪ್ನಿ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀಲಿ. ಹಿಂದೆ ಏನು ಪ್ರಾಜೆಕ್ಟ್ ನೋಡ್ತಾ ಇದ್ವು ಅದ್ರ ಜೊತೆಗೆ ಇದನ್ನು ಸಹ ಯಶಸ್ವಿಯಾಗಿ ಕಾಣಲಿ ಅಂತೆಲ್ಲ ನಾನು ಆತ್ಮೀಯವಾಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಮತ್ತೆ ಯಶಸ್ವಿಯಾಗಿ ಬೆಳೀಲಿ ಅಂತ ದೇವರೆಲ್ಲ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ.